ಇವತ್ತು ಕರೆಂಟ್ ಬಿಲ್ ಕಟ್ಟಬೇಕಾಯ್ತು ಅಂತ ಬೆಳಗಿನ ಕೆಇಬಿ ಆಫೀಸ್ ಕಡೆ ಹೋಗಿ ಕರೆಂಟ್ ಬಿಲ್ ಕಟ್ಟಿ ಮತ್ತೆ ಮನೆಗೆ ಬಂದು ಸ್ವಲ್ಪ ಓದ್ಕೊಂಡು ಕಾಲೇಜಿಗೆ ಹೋದೆ. ಯಾಕಪ್ಪ ಅಂದ್ರೆ ಇವತ್ತು ಕನ್ನಡ ಎಕ್ಸಾಮ್ ಇತ್ತು. ಏನ್ ಬಿಲ್ಡಿಂಗ್ ಅಪ್ಪ, ಹುಡುಗರು ಎಷ್ಟು ಓದ್ ದಬ್ಬ ಹಾಕಿದ್ರು ಬೀಳೋದಿಲ್ಲ ಕಾಲೇಜು ಬೆಳಗಿನ ಸೀನಿಯರ್ಸ್ ಎಕ್ಸಾಮ್ ಬರೆದು ಬಂದ್ರು ಅಂತ ಅವ್ರನ್ನ ರಿವ್ಯೂ ಕೇಳಿದಕ್ಕೆ ನಾನು ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು, ನನ್ನ ಹಣೆ ಬರ ಮೇಲೆ ನಮ್ಮವನು. ಒಂದ್ ಸೆಕೆಂಡ್ ನನ್ನ ನಂಬಿಕೆ ಇಲ್ಲ. ನನ್ನ ಹಣೆ ಬರ ಎಷ್ಟು ದಿನ ನಾನು ಬದುಕ್ತೀನಿ ದೇವ್ರು ಬರ್ದಿರೋದು, ನಾವು ನೀವು ಬರೋಕ್ಕಾಗಲ್ಲ. ಬರ್ದಿರೋದಕ್ಕಾರು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಕೇಳಿದೆ. ಚೆನ್ನಾಗಾಯ್ತು. ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯ್ತು. ಹೊರಗಡೆ ನಮ್ಮ ಹುಡುಗರು ಸಿನ್ಸಿಯರ್ ಆಗಿ ಓದ್ಕಂತ ಇದ್ರು, ಕೆಲವರು ಫೋನಲ್ಲಿ ಕತೆ ಕೇಳ್ತಾ ಇದ್ರು, ಇನ್ನು ಕೆಲವರು ಮೂಗ ಅಂತಿಲ್ಲ ಕಚ್ಚಡ ನನ್ ಮಗನೇ, ತೊಟ್ಟಿ ನನ್ ಮಗನೇ, ಬೇವರ್ಸಿ ನನ್ ಮಗನೇ, ಬರ್ಲಾ ಏನ್ ಗೌರವ, ಏನ್ ಗೌರವ. ಅಯ್ಯ ನಿನ್ ಬಾಯಿ ಮಣ್ಣಾಕ. ಇರೋ ಒಬ್ಬೊಬ್ಬರ ಮೇಲೆ ಒಂದೊಂದು ಕಂಟೆಂಟ್ ಹೇಳ್ತೀನಿ. ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ಮುಂದೆ ವರ್ಷನೂ ಒಳಗೆ ಹೋಗಿದ್ದೀನಿ, ಹೊರಗೆ ಬಂದು ಹೇಳ್ತೇನೆ. ಮುಂದೆ ವರ್ಷಕ್ಕೂ ರನ್ ಆಕತಿ ಅಂತೀರಾ? ಸೂಪರ್. ಡೌಟು ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ನೀವು ವಯಸ್ಸಲ್ಲಿ ದೊಡ್ಡವರು, ಗೊತ್ತಾದ್ರೆ ಹೇಳಿ ಸರ್. ಎಸ್ ಸರ್. ಇದ್ರ ಬಗ್ಗೆ ನಾವು ಕೊನೆಯಲ್ಲಿ ಮಾತಾಡ್ತೇವೆ. ಧನ್ಯವಾದಗಳು. ಕುರಿತೋದದೆಯು ಸ್ವಾಮಿ ಶರಣಯ್ಯಪ್ಪ ಯಮಕಾರ ಜಬನ ಸಲಗಂ ಭೂಮಿಯಾಕಾಶ ವ್ಯೋಮಕೇಶಿ ಪ್ರಾರಬ್ಧ ಮತ್ತೆ ಭವಿ ಕ್ರೀಡಿತ ವೃತ್ತದೊಳಗೆ ಸ್ವಾಮಿ ದೇವಾನಿ ಲೋಕಪಾಲನೆ ತೇನಮಸ್ತು ಭಾರತ ಜನನೀಯ ತನುಜಾತೆ ಜಯೋ ವಾಸ್ಕೋಡಗಮ ಜೈ ಕರ್ನಾಟಕ ಮಾತೆ ಸಿರಿಗನ್ನಡಂ ಗೆಲ್ಗೆ ಸರಿಗನ್ನಡಂ ಬಾಳ್ಗೆ. ಅಖಿಲ ಚರಾಚರ ಟೆಪಟ ಅಸುಗೊಬ್ಬರದ ಗಾಡಿ ಆಟೋ ರಿಕ್ಷಾ ಲೇಡೀಸ್ ಹಾಸ್ಟೆಲ್ ಮೂಲೆ ಮನೆ ಆಂಟಿ ಬದ್ಧ ಭ್ರುಕುಟಿ ಅಂಕಲು ಗಣಸಿಂಗ್ಸು ಕಾಲೇಜು ಸಿಟಿ ಬಸ್ ಸ್ಟ್ಯಾಂಡ್ ಪಿಚ್ಚರ್ ಟಾಕೀಸು ಕುಂಡ ತುಂಡುಗಳಾಗಿ ಸಿಡಿದೆದ್ದು ಇದೋ ಊರ ಬೀದಿಗೆ ಹೊರಟೆವು. ಕ್ಷಮಿಸಿ. ಸಂಜೆ ಮನೆಗೆ ಬಂದು ಫೋನಲ್ಲಿ ರೀಚಾರ್ಜ್ ಇರಲಿಲ್ಲ ಅಂತ ಹೋಗಿ ರೀಚಾರ್ಜ್ ಮಾಡಿಸ್ಕೊಂಡ್ ಬಂದೆ. ಇವತ್ತು ಕನ್ನಡ ಎಕ್ಸಾಮ್ ಬರೆದು ಬಂದೆ. ಇವಾಗ ಏನ್ ಓದ್ಕೊಂತಿದ್ದೀನಪ್ಪ ಅಂದ್ರೆ ಇಂಗ್ಲಿಷ್. ಶನಿವಾರ ಇಂಗ್ಲಿಷ್ ಐತೆ. ಇಂಗ್ಲಿಷಿಗೆ 3 ದಿನ ಟೈಮ್ ಐತೆ, ಕಲಿತೀನಿ. ಬಟ್ ಉಳ್ದವ್ ಸಬ್ಜೆಕ್ಟಿಗೆಲ್ಲ ಒಂದೊಂದ್ ದಿನ ಕೊಟ್ಟವ್ರೆ, ಅದೇ ನನಗೆ ಬೇಜಾರಾಗಿದ್ದವರು. ಈಗ ಇಂಗ್ಲೀಷಿಗೆ ಕೊಟ್ಟವ್ರೆ, ಇಂಗ್ಲೀಷ್ ಕಲಿಯಕ್ಕೆ ಕುತ್ಕೊಂಡಿದ್ದೀನಿ. ಅಷ್ಟಕ್ಕಷ್ಟೇ ಅರ್ಥ ಆಗತಿ. ನಮಗೆ ಅರ್ಥ ಆದ್ರೂ ಪರವಾಗಿಲ್ಲ, ಪಾಯಿಂಟ್ ಕಲ್ಕೊಂಡು ಹೋಗಿನ್ ಸಾಕು, ಬರಿತೀನಿ. ಇಂಗ್ಲೀಷ್ ಎಲ್ಲ ಪಾಸ್ ಆಗುತ್ತೆ ಬಿಡಿ, ಟೆನ್ಷನ್ ಯಾಕೆ, ಹಂಗ ಅನ್ಕೊಂಡಿದೀನಿ. ನೀವ್ಯಾರು ಪರೀಕ್ಷೆ ಬರೆಯಲ್ವಾ? ಅದೆಲ್ಲರೂ ಮಾಡೋ ಕೆಲಸನೇ ಪೂಜಾರೆ. ಆದ್ರೆ ಓದ್ದೇನೆ ಪರೀಕ್ಷೆ ಬರೆದು ಪಾಸ್ ಆಗಿ ದೇವ್ರಿದಾನೆ ಅಂತ ಈ ಜಗತ್ತು ತೋರಿಸ್ಬೇಕು ಅನ್ನೋದೇ ನಮ್ ಗುರಿ. ಹೇಗಿದೆ ನಮ್ಮ ಐಡಿಯಾ. ನೈಟ್ ಒಂದು ಸಿನಿಮಾ ನೋಡ್ಬೇಕು ಅಂತ ಅನಿಸ್ತು. ಅದೇ ಆಂಧ್ರ ಕಿಂಗ್ ತಾಲೂಕ್. ಹಂಗಾಗಿ ಬಿಗ್ ಬಾಸ್ ನ ಸ್ಕಿಪ್ ಮಾಡಿ ಸಿನಿಮಾ ಹಾಕಿದೆ. ಸಿನಿಮಾದಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮತ್ತೆ ತೆಲುಗು ನಟ ರಾಮ್ ಅವರು ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ತೆಲುಗುದು, ಕನ್ನಡದಲ್ಲೂ ಡಬ್ ಆಗಿ ರಿಲೀಸ್ ಆಗಿದೆ. ಉಪೇಂದ್ರ ಅವರು ಕನ್ನಡದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಇದು ಒಂದು ಫೀಲ್ ಗುಡ್ ಸಿನಿಮಾ. ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಇದೆ. ಆ ಲವ್ ಸ್ಟೋರಿಗೆ ಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದಾದ್ಮೇಲೆ ಕನೆಕ್ಟ್ ಆದ್ರೆ ನಾವು ಬಿಡೋದೇ ಇಲ್ಲ. ಸಿನಿಮಾದ ಒನ್ಲೇ ಸ್ಟೋರಿ ಏನಪ್ಪಾ ಅಂದ್ರೆ, ಒಬ್ಬ ಫ್ಯಾನ್ ಅವನು ಪ್ರೀತಿಸೋ ಸ್ಟಾರ್ ಗೋಸ್ಕರ ಏನೆಲ್ಲ ಮಾಡ್ತಾನೆ ಅನ್ನೋದೇ ಸಿನಿಮಾ. ಸಿನಿಮಾ ಒಂದ್ಲೈನಲ್ಲಿ ಈ ರೀತಿ ಇರ್ಬೋದು ಸ್ಟೋರಿ. ತುಂಬಾ ಎಮೋಷನಲಿ ಕನೆಕ್ಟ್ ಆಗ್ತೀವಿ. ಚೆನ್ನಾಗಿದೆ ಸಿನಿಮಾ. ನೈಟ್ ಮೂವಿ ನೋಡಿ ದಬಾಕಂಡೆ. ಈ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ನಮ್ಮ ಮಿಸ್ಟೇಕ್ ಇಲ್ಲ, ಬ್ರ್ಯಾಂಡ್ ನಮ್ಮ ಮಿಸ್ಟೇಕು. ಮಂದಿ ನಮಗೆ ಸುಮ್ಮನೆ ಬೈತಾರೆ.